ಎಲ್ಲ ಒಂದೇ ಬೆಲೆ ನಾಳೆ ಹಬ್ಬ ಇರೋದ್ರಿಂದ ತುಂಬಾನೇ ರೇಟ್ ಇದೆ. ಆಪಲ್ ಬಂದು 240 ಹೇಳ್ತಾ ಇದ್ದಾರೆ. ತುಂಬ ಪ್ರೈಸಸ್ ಜಾಸ್ತಿ ಆಗಿದೆ. ಈ ಥರ ರೇಟ್ಗಳಿದ್ರೆ ಹಬ್ಬ ಮಾಡೋದು ತುಂಬ ಕಷ್ಟ ಇದೆ. ಅಂದರೆ ಸರ್ ಫ್ರೂಟ್ಸ್ ಎಲ್ಲ ಜಾಸ್ತಿ ಆಗಿದೆ. ಮತ್ತು ಒಂದು ತಾವರೆ ಹೂವು ಬಂದು ಕೇಳಿದ್ರೆ 60-70 ಹೇಳ್ತಾ ಇದ್ದಾರೆ. ಈ ಥರ ಇದ್ದಾಗ ಹಬ್ಬ ಏನು ಮಾಡೋಕ್ಕಾಗುತ್ತೆ ಹೇಳಿ. ಜೊತೆಗೆ ಇನ್ನೊಂದೇನು ಅಂದರೆ ಸ್ಯಾಲ್ರಿ ಎಲ್ಲ ಕಡಿಮೆ ಇರುತ್ತೆ, ಆದರೆ ಇಲ್ಲಿ ನೋಡಿದ್ರೆ ಬೆಲೆಗಳೆಲ್ಲ ಜಾಸ್ತಿ ಇದೆ. ಇಲ್ಲಿ ಬಜೆಟ್ ನೋಡಿದ್ರೆ ಕಡಿಮೆ, ಖರ್ಚು ನೋಡಿದ್ರೆ ಜಾಸ್ತಿ. ಮಿಡಲ್ ಕ್ಲಾಸ್ ಪೀಪಲ್ಸ್ ಅಂತೂ ತುಂಬಾ ಕಷ್ಟ ಇದೆ ಈ ಥರ ಪರ್ಚೇಸಿಂಗ್ ಮಾಡಿ ಹಬ್ಬ ಮಾಡೋ ಅಂಥದ್ದು. ಎಲ್ಲ ಶ್ರೀಮಂತರೇ ಹಬ್ಬ ಮಾಡೋಕ್ಕಾಗಲ್ಲ. ಮಿಡಲ್ ಕ್ಲಾಸ್ ಪೀಪಲ್ಗೂ ಬೆಲೆನ ಅವ್ರ ಕೈಗೆ ಎತ್ಕೋ ಥರ ಸಿಕ್ಕಿದ್ರೆ ನಮಗೂ ಸ್ವಲ್ಪ ಅನುಕೂಲ ಆಗುತ್ತೆ. ಆ ಬಜೆಟ್ ಮೇಲೆ ಡಿಪೆಂಡು ಸರ್. ಈಗ ನೋಡಿ, ನಮಗೆ ಈಗ ಎಷ್ಟೋ ಜನಕ್ಕೆ 2 ತಿಂಗಳು 3 ತಿಂಗಳಿಂದ ಸ್ಯಾಲ್ರಿಗಳಾಗಿರಲ್ಲ. ಹಬ್ಬ ಮಾಡಲೇಬೇಕು, ಸಾಲನೋ ಮಾಡಿ ಏನೋ ಹಬ್ಬ ಮಾಡ್ತಾರೆ. ಅವ್ರು ಮೀಡಿಯಮ್, ಈ ಕಡೆ ಗ್ರ್ಯಾಂಡು ಅನಿಸ್ಬಾರ್ದು, ಸಿಂಪಲ್ಲು ಅಂತ ಅನಿಸ್ಬಾರ್ದು. ಸೊ ಮೀಡಿಯಮ್. ಏನು ಸರ್ ರೇಟ್ ಮಾಡೋದು? ನಮ್ಮನ್ನು ನಾವು ಮಾರ್ಕೊಂಡು ಹೋಗಬೇಕು, ಹಂಗಿದೆ ಇಲ್ಲಿ ರೇಟುಗಳು. ಈ ಹಬ್ಬನೂ ಬೇಡ, ಈ ಖರ್ಚುಗಳು ಬೇಡ. ಈ ಖರ್ಚಲ್ಲಿ ಒಂದು ತಿಂಗಳು ಸಂಸಾರ ನಿಭಾಯಿಸ್ಬೋದು, ಹೌದಾ ಅಲ್ವಾ? ಮತ್ತು ಹೆಣ್ಮಕ್ಳು ಮಾಡಲಿ ಬೇಡ ಅನ್ನೋದಿಲ್ಲ. ಇಷ್ಟೊಂದು ಇದಾಗಿ ಮಾಡಿದ್ರೆ ಸಂಸಾರ ಮಾಡೋದು ಹೆಂಗೆ? ಸಿಂಪಲಾಗಿ ಮಾಡಿದ್ರೆ ಇಷ್ಟು ಮಾತ್ರ, ಇನ್ನು ಗ್ರ್ಯಾಂಡಾಗಿ ಮಾಡಿದ್ರೆ ಇನ್ನು ಎಷ್ಟು ಮಾತ್ರ ಸರ್ ಮಾಡೋಕ್ಕಾಗ? ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಇದೆ. KG 250 ಹೂವು ಇದೆ. ಹಣ್ಣಿನ ರೇಟು ಅಷ್ಟೇ, ಎಲ್ಲ ರೇಟು ಸಿಕ್ಕಾಪಟ್ಟೆ ರೇಟು. ಏನು ನಮ್ಮಲ್ಲಿ ಜೀವನ ಮಾಡೋದು ಕಷ್ಟ ಆಗ್ಬಿಟ್ಟಿದೆ. ಆದರೂ ಹಬ್ಬ ಮಾಡಲೇಬೇಕು. ಮಾಡದೆ ಹೋದರೆ ಮನೇಲಿ ಬಿಡಲ್ವಲ್ಲ. ಇಲ್ಲ ಊಟ ಹಾಕಲ್ಲ, ರಾತ್ರಿ ಅಡುಗೆ ಮಾಡಲ್ಲ. ನೀವು ರಾತ್ರಿ ಹಬ್ಬ ಮಾಡಿದವರು ಹೆಣ್ಮಕ್ಳು ಮದುವೆ ಊಟ ಹಾಕಲ್ಲ. ಎಲ್ಲ ಶಾಪಿಂಗ್ ಮಾಡ್ತಾ ಇದ್ದೀರಿ, ಎಲ್ಲ ತೊಗೋತಾ ಇದ್ದೀವಿ. ಫ್ರೂಟ್ಸ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಆಗಿದೆ. ಎಲ್ಲ ಜಾಸ್ತಿ ಆಗಿದೆ. ಎಲ್ಲ ಹಬ್ಬ ಚೆನ್ನಾಗಿ ಗ್ರ್ಯಾಂಡಾಗೆ ಮಾಡ್ತೀರಿ. ಏನೇ ಆದ್ರೂ ಗ್ರ್ಯಾಂಡಾಗಿ ಮಾಡಲೇಬೇಕಲ್ವಾ? ಸಾಲ ಆದರೂ ಗ್ರ್ಯಾಂಡಾಗಿ ಮಾಡಬೇಕು. ಎಲ್ಲ ತುಂಬ ರೇಟ್ ಇದೆ. ಏನು ತೊಗೊಳಕ್ಕೂ ರೇಟೇ ಜಾಸ್ತಿ. ಇರೋದ್ರಾಗ ತೊಗೊಂಡು ಮಾಡ್ತಾಯಿದ್ದೀವಿ. ಹಬ್ಬ ಮಾಡಬೇಕು, ಮಾಡ್ತಾಯಿದ್ದೀವಿ ಖುಷಿಯಿಂದ. ಹೂವು ಹಣ್ಣು ಎಲ್ಲ ರೇಟೇನೆ. ಹೂವು 300 ರೂಪಾಯಿ KG ಇದೆ. ಎಲ್ಲ ಒಂದೊಂದು KG ತಗೊಂಡಿದ್ದೀವಿ. ಹಣ್ಣು 200-300 KG. ಎಲ್ಲ ರೇಟೇ ಇದೆ. ಗ್ರ್ಯಾಂಡಾಗೆ ಮಾಡಬೇಕು. ಅಷ್ಟನೇ ವರ್ಷ ಗ್ರ್ಯಾಂಡಾಗೆ ಮಾಡಬೇಕು. ಹೊಸ ಮನೆ ಬೇರೆ, ಗ್ರ್ಯಾಂಡಾಗೆ ಮಾಡ್ತಾಯಿದ್ದೀವಿ. ಮಾಡಬೇಕು. ಚೆನ್ನಾಗೇ ಮಾಡ್ತಾಯಿದ್ದೀವಿ. ಫಸ್ಟ್ನೇ ವರ್ಷ ಚೆನ್ನಾಗೇ ಮಾಡಬೇಕು. ಹೊಸ ಮನೆ ಬೇರೆ ಮಾಡ್ತಾಯಿದ್ದೀವಿ. ಹೊಸ್ದಾಗಿ ಮನೆ ಮಾಡಿದ್ದೀವಿ. ಮಗಳಿಗೆ ಹೊಸ್ದಾಗಿ ಮದುವೆ ಮಾಡಿದ್ದೀವಿ. ಎಲ್ಲ ತೊಗೊಂಡಿದ್ದೀವಿ. ರೇಟ್ ಜಾಸ್ತಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ, ತಂದೆ ತಾಯಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ರೇಟ್ ಎಲ್ಲ ಸಿಕ್ಕಾಪಟ್ಟೆ ಹೈಕ್ ಆಗಿದೆ, ಜಾಸ್ತಿ ಇದ್ದಾವೆ. ಹಬ್ಬ ಅಂದಮೇಲೆ ಮಾಡಲೇಬೇಕು. ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಹಿಂದೂಗಳ ಹಬ್ಬದಲ್ಲಿ ಒಂದು ದೊಡ್ಡ ಹಬ್ಬನೇ. ಅದನ್ನು
ಸೊ ಅದರಿಂದಾಗಿ ಮಾಡಲೇಬೇಕು. ರೇಟ್ಗಳೆಲ್ಲ ಜಾಸ್ತಿ ಆಗಿದೆ, ಏನೂ ಮಾಡೋಕ್ಕಾಗಲ್ಲ ಸರ್. ಎಲ್ಲ ಹಣ್ಣುಗಳೆಲ್ಲ ರೇಟ್ಗಳೆಲ್ಲ ಜಾಸ್ತಿ ಆಗಿದೆ. ಹೂವಿನ ರೇಟ್ ಅಂತೂ ಡಬಲ್ ಆಗಿದೆ. ಹಣ್ಣುಗಳ ರೇಟೆಲ್ಲ ಇವಾಗ ಬಾಳೆಹಣ್ಣು ರೇಟ್ ಬಂದ್ಬಿಟ್ಟು ನೀವು 100 ರೂಪಾಯಿ, 80 ರೂಪಾಯಿ, 100 ರೂಪಾಯಿ ಇರೋದನ್ನು 200 ರೂಪಾಯಿ ಮಾರ್ತಾಯಿದ್ದಾರೆ. ಹೂಗಳ ರೇಟು ಅಷ್ಟೇ, ಎಲ್ಲ ಡಬಲ್ ಆಗಿಬಿಟ್ಟಿದೆ. ಹಣ್ಣುಗಳ ರೇಟು, ಹೂಗಳ ರೇಟು ತುಂಬ ಜಾಸ್ತಿ ಆಗಿದ್ದಾವೆ. ಅದರಲ್ಲಿ ಚೀಪ್ ಅಂದರೆ ನಮಗೆ ಬರೀ ಇದು ಬಾಳೆಕಂದುಗಳು, ಆಮೇಲೆ ಇದು ಕಬ್ಬಿನ ಜಲೆ ಒಂದು ಕಡಿಮೆ ಸಿಗ್ತಾವೆ ಅಷ್ಟೇ. ದುಬಾರಿ ಆಗಿದೆ ಅದು.